ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹೊಸ ಭಾಷೆಯನ್ನು ಬರೆದ 371 ಕಾಯ್ದೆ ಜಾರಿಗೆ ಬಂದು ಇದೀಗ ದಶಮಾನೋತ್ಸವ ಆಚರಿಸುತ್ತಿದ್ದು, ಈ ಸಂದರ್ಭದಲ್ಲಿ ಪ್ರದೇಶದಲ್ಲಿ ಸಂಭ್ರಮಾಚರಣೆ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಿಳಿಸಿದರು. ಮಂಗಳವಾರ ಐವಾನ್ ಶಾಹಿ ಅತಿಥಿ ಗೃಹದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, 371 ಪರಿಣಾಮ ಪ್ರದೇಶದಲ್ಲಿ ಕಳೆದ 1 ದಶಕದಲ್ಲಿ ಹಲವಾರು ಗಮನಾರ್ಹ ಬದಲಾವಣೆ ಕಂಡಿದೆ. ಈ ನಿಟ್ಟಿನಲ್ಲಿ ಸಂಭ್ರಮಾಚರಣೆ ಆಚರಿಸಲಾಗುತ್ತದೆ. ಇದಕ್ಕೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರನ್ನು ಸಹ ಆಹ್ವಾನಿಸಲಾಗುವುದು ಅಂತ ತಿಳಿಸಿದರು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಶೇಷ ಪ್ರಯತ್ನದ ಫಲವಾಗಿ ಈ ಕಾಯ್ದೆ ಜಾರಿಗೆ ಬಂದಿದೆ. 371 ಕಾಯ್ದೆಯ ಪರಿಣಾಮ ಇಂದಿಲ್ಲಿ ಏರ್ಪೋರ್ಟ್ ಸ್ಥಾಪಿಸಲಾಗಿದೆ. 371 ಹಾಸಿಗೆಯ ಜಯದೇವ ಆಸ್ಪತ್ರೆ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಟ್ರಾಮಾ ಸೆಂಟರ್ ಉದ್ಘಾಟನೆಯಾಗಿದ್ದು, ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಮುಂದಿನ ದಿನದಲ್ಲಿ ಬರಲಿದೆ. ಕಿದ್ವಾಯಿ ಆಸ್ಪತ್ರೆ ಕಟ್ಟಡ ವಿಸ್ತೀರ್ಣಗೊಳ್ಳಲಿದೆ. ಬೃಹತ್ ಇಎಸ್ಐಸಿ ಕಟ್ಟಡ ಸ್ಥಾಪನೆಯಾಗಿದೆ. ಹಲವು ವೈದ್ಯಕೀಯ ಸೌಲಭ್ಯಗಳನ್ನು ನೀಡುವ ಮೂಲಕ ಕಲಬುರಗಿಯನ್ನ ಮೆಡಿಕಲ್ ಹಬ್ ಆಗಿ ಪರಿವರ್ತಿಸಲಾಗಿದೆ. ಇದರಿಂದ ಪ್ರದೇಶದ ಆರೋಗ್ಯ ವ್ಯವಸ್ಥೆಯಲ್ಲಿ ಬಹಳಷ್ಟು ಸುಧಾರಣೆ ಕಂಡಿದೆ. ಇದರಿಂದ ರೋಗಿಗಳು ಚಿಕಿತ್ಸೆಗೆ ಹೈದರಾಬಾದ್, ಬೆಂಗಳೂರು, ಮುಂಬೈ ಹೋಗುವುದನ್ನು ತಪ್ಪಿಸಲಾಗಿದೆ ಅಂತ ತಿಳಿಸಿದರು. ಮಲ್ಲಿಕಾರ್ಜುನ್ ಸಂಗೊಳಗಿ, NK64 ನ್ಯೂಸ್ ಬ್ಯೂರೋ, ಕಲಬುರಗಿ. ಟೀಕೆಗಳು ಸಾಯ್ತದೆ, ನಮ್ಮ ಕೆಲಸಗಳು ಇದು 70 ವರ್ಷ ಆಗಿದೆ. ತುಂಗು ಬೆಟ್ಟ ಕಲ್ಯಾಣ ಕರ್ನಾಟಕದಲ್ಲಿದೆ. ಅದು ಆಕಸ್ಮಿಕವಾಗಿ ಚೈನ್ ಲಿಂಕ್ ಕಟ್ಟಾಯಿತು. ಅವತ್ತಿನ ಡಿಸೈನ್ ಅವತ್ತೇನೋ ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅದ್ರ ಮೇಲೆ ಸರಪಣಿ ಕಟ್ಟಾದರೆ ಎಲ್ಲ ನಮ್ಮ ಮೇಲೆ ರಾಜಕೀಯದ ಗದಾಪ್ರವಾಹವನ್ನು BJP ನಾಯಕರು ಮತ್ತು ಜನತಾದಳ ನಾಯಕರುಗಳನ್ನು ಓವರ್ನೈಟ್ ನಾವು ಯಾರೂ ಮಲಗಲಿಲ್ಲ. ಬಿಡಲಿಕ್ಕೆ ಭಾಳ ಜನ ಎಲ್ಲ ನಮಗೆ ಆ ಸಮಯಕ್ಕೆ ಸಂಬಂಧ ತಕ್ಷಣ ನಮಗೆಲ್ಲ ಸಿಕ್ಕಿದ್ರು. ಕೊನೆಯವರು JSW ಬೇರೆ ಬೇರೆ ಸಣ್ಣ ಸಂಸ್ಥೆಗಳೆಲ್ಲ ಅವನ್ನೆಲ್ಲ ಡಿಸೈನ್ ಇಟ್ಕೊಂಡು ಬಂದರು. ಆಮೇಲೆ ಫ್ಯಾಬ್ರಿಕೇಟರ್ಸು, ಇಂಜಿನಿಯರ್ಸು ಎಲ್ಲ ಕೂಡ ಸಿಕ್ಕಿದ್ರು. ತಕ್ಷಣ ಅವ್ರಿಗೆಲ್ಲ ಒದಗಿಸಿ ಬೆಳಗಿನ ಜಾವ ಅಷ್ಟೊತ್ತಿಗೆ ತಿರ್ಗಿ ಅದನ್ನು ಯಾವ ರೀತಿ ರಿಪ್ಲೇಸ್ ಮಾಡಬೇಕು ಅಂತೆಲ್ಲ ಮಾಡಿ ನಾನು ಕೂಡ ಎಮರ್ಜೆನ್ಸಿ ವಿಸಿಟ್ ಮಾಡಿ ಚೀಫ್ ಮಿನಿಸ್ಟರ್ ಎಮರ್ಜೆನ್ಸಿ ಮಾಡಿ ಡಿಸಿಷನ್ ತಗೊಂಡು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಎವ್ರಿ ವರ್ಕರ್ ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ನಮಗೆ ಕೆಲಸ ಕೊಟ್ಟು ಸಹಕಾರ ಮಾಡಿದ್ದಾರೆ. ಅದಕ್ಕೆ ವಿತಿನ್ 4 days ನಾವು ಅದಕ್ಕೊಂದು ಮೊದಲನೇ ಇದನ್ನು ಹಾಕಿ 5ನೇ ದಿನಕ್ಕೆ ಎಲ್ಲ ಕಂಪ್ಲೀಟ್ ಅದರ ನೀರನ್ನು ವಾಪಸ್ಸು ಸ್ಟೋರ್ ಮಾಡಲಿಕ್ಕೆ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಬೇಕು. ಈ 19ನೇ ಗೇಟ್ ಏನು ಗೊತ್ತಾಯಿತು, ನಿಜವಾಗ್ಲೂ ಆ ಡ್ಯಾಮ್ ಉಳಿಸ್ಕೊಂಡಿದ್ದೆ ಒಂದು ದೊಡ್ಡ ಪವಾಡ. ರೈತರ ಬದುಕು ಇವತ್ತು ಉಳ್ಕೊಂಡಿದೆ. ಸೊ ಅದಕ್ಕೆ ನಮ್ಮ ಕೆಲಸ ಅದಕ್ಕೆಲ್ಲ ಉತ್ತರ ಹೇಳ್ತಾರೆ. ಅದಕ್ಕೆ ನಾನು ಈ ಕಲ್ಯಾಣ ಕರ್ನಾಟಕದ ಎಲ್ಲರೂ ಕೂಡ ಗಾಬರಿ ಆಗುವಂಥ ಸಂದರ್ಭ ಇತ್ತು. ರಾಜ್ಯದ ಒಂದು ದೊಡ್ಡ ಆಸ್ತಿ ಅದು. ಇಡೀ ದೇಶ ನಾವೇನು ಮಾಡ್ತೀವಿ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಸೊ ಅದರಿಂದ ಎಂಟೈರ್ ಎಲ್ಲ ಡ್ಯಾಮ್ ಸೇಫ್ಟಿ ಇಂಜಿನಿಯರ್ಸ್ ಕೂಡ ಇದರ ಬಗ್ಗೆ ಭಾಳ ದೊಡ್ಡ ದೃಷ್ಟಿಯಿಂದ ಇಟ್ಕೊಂಡು ಅವರು ಎಕ್ಸ್ರೇ ಕಣ್ಣಲ್ಲಿ ನೋಡಿದಂಗೆ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನೋದೆಲ್ಲ ಕೂಡ ನೋಡ್ತಾ ಇದ್ದೀವಿ. ಏಕೆಂದರೆ ಭಾಳ ದೊಡ್ಡ ಡ್ಯಾಮು, ಅದು ಸುಮಾರು 65-70 TMC ನೀರು ಸ್ಟಾಕ್ ಕೂಡ ಇತ್ತು. ಸೊ ಅದನ್ನು ನೀರು ಉಳಿಸ್ಕೊಳ್ಬೇಕು, ರೈತನಿಗೂ ಕಾಪಾಡಬೇಕು, ಕೆಲಸನೂ ಆಗಬೇಕು. ಈ ಹಿನ್ನೆಲೆಯಲ್ಲಿ ಕೊನೆಗೆ ನಾವೆಲ್ಲ ಗೇಟ್ಗಳು ಕೂಡ ನೀರನ್ನು ಬಿಡಬೇಕಾದಂಥ ಒಂದು ಅನಿವಾರ್ಯತೆ ಆಯಿತು. ಸೊ ವರ್ಣನ ಕೃಪೆ ಇವತ್ತು ಮತ್ತೆ ಇನ್ಫ್ಲೋ ಆಗ್ತಾಯಿದೆ. ಈಗ ನಾರ್ಮಲ್ ಸ್ಟೇಜ್ ಬೆಳೆಗೆ ಯಾವ ಥರದ ತೊಂದರೆಗಳು ಆಗೋದಿಲ್ಲ. ಎಷ್ಟು ನೀರು ಬರ್ತದೋ ಅಷ್ಟು ಕೂಡ ನಾವು ರೈತರಿಗೆ ಸಹಕಾರ ಮಾಡುವಂಥ ಕೆಲಸ ಮಾಡ್ತೀವಿ. ನಾನು ಹೇಳೋದು, ಇಲ್ಲಿಂದ ಯಾರು ನಮಗೆ ಸಹಕಾರ ಕೊಟ್ಟಂಥ ಕೊನೆ ಕಟ್ಟಡ ಒಬ್ಬ ಚಿಕ್ಕ ಸಣ್ಣ ಕಾರ್ಮಿಕನಿಂದ ಹಿಡಿದು ನಮ್ಮ ಇಂಜಿನಿಯರ್ಸು, ನಮ್ಮ ಆಫೀಸರ್ಸು ಮತ್ತೆಲ್ಲ ಫ್ಯಾಬ್ರಿಕೇಟರ್ಸ್ ಎಲ್ಲರೂ ಕೂಡ ಕರ್ನಾಟಕ ಸರ್ಕಾರ ಅವರಿಗೆ ಅಭಿನಯಿಸಿದೆ. ಸೂಕ್ತ ಕಾಲದಲ್ಲಿ ಅವರೆಲ್ಲ ಕರೆಸಿ ನಾನೇ ಅಲ್ಲಿಗೆ ಹೋಗಿ ಸ್ಪಾಟ್ಗೆ ಯಾರ್ಯಾರು ಅದಕ್ಕೆ ದುಡಿತಾರೆ ಅವರು ಅದನ್ನು ದುಡಿತಾರೆ ಅವರೆಲ್ಲರಿಗೂ ಕೂಡ ಸನ್ಮಾನ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ